ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಕ್ವಿಕ್ಕಾಗಿ ಒಂದು ಚಿಕ್ಕ ರೆಸಿಪಿನ ನೋಡೋಣ. ಏನು ಅಂತಂದರೆ ಹೋಮ್ ಮೇಡ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್. ಒಂದು 5 to 10 ಮಿನಿಟ್ಸಲ್ಲಿ ನೀವು ನಾರ್ಮಲಾಗಿ ಹಾಲು ಕಾಯಿಸ್ತಿರಲ್ಲ, ಅದೇ ಟೈಮಿಂಗ್ಸಲ್ಲಿ ನಿಮಗೆ ಹೋಮ್ ಮೇಡ್ ಪನ್ನೀರ್ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಈಗ ಒಂದು ಪಾತ್ರೆಗೆ ಹಾಲು ಬಿಸಿ ಇಟ್ಟಿದ್ದೀನಿ. ನೀವು ನಾರ್ಮಲಾಗಿ ಯಾವ ಪಾತ್ರೆಯಲ್ಲಿ ಹಾಲು ಕಾಯಿಸ್ತಿರೋ ಅದೇ ಪಾತ್ರೆಯಲ್ಲಿ ಹಾಲು ಕಾಯಿಸಿ. ಹಾಲು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸನ ಸೇರಿಸಿ, ನಿಂಬೆ ರಸ ಸೇರಿಸ್ಬಿಟ್ಟು ಫ್ಲೇಮ್ನ ಲೋ ಮಾಡಿದ್ರೆ ಒಂದು 2 to 3 ಮಿನಿಟ್ಸಲ್ಲಿ ನಿಮಗೆ ಹಾಲು ಒಡ್ಕೊಳ್ಳೋಕೆ ಶುರು ಆಗುತ್ತೆ. ಅಂದರೆ ಆ ಥಿಕ್ ಏನಿದೆ, ಆ ಪನ್ನೀರ್ ಏನು ಬೇಕೋ ಅದು ಸಪ್ರೇಟ್ ಆಗುತ್ತೆ ಮತ್ತು ಆ ನೀರು ಸಪ್ರೇಟ್ ಆಗುತ್ತೆ. ಅದಾದಮೇಲೆ ಒಂದು ಸ್ಟ್ರೈನರ್ ತೊಗೊಂಡು ಅದಕ್ಕೆ ಒಂದು ಬಟ್ಟೆ ಹಾಕಿ, ಒಂದು ಕಾಟನ್ ಬಟ್ಟೆ, ಚೆನ್ನಾಗಿ ಕ್ಲೀನಾಗಿ ವಾಶ್ ಆಗಿರೋ ಕಾಟನ್ ಬಟ್ಟೆ, ಚೆನ್ನಾಗಿ ನೀರನ್ನ ತೆಗೆಯುವಂಥ ಬಟ್ಟೆ, ಒಳ್ಳೆ ಕಾಟನ್ ಬಟ್ಟೆನ ಯೂಸ್ ಮಾಡಿ ಅದರೊಳಗಡೆ ಹಾಕಿ ಅದನ್ನ ಸ್ಟ್ರೈನ್ ಮಾಡಿ, ಅದಾದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ತಣ್ಣೀರನ್ನು ಹಾಕಿ, ತಣ್ಣೀರಲ್ಲಿ ಹಾಕಿ ಆ ನೀರನ್ನು ಕೂಡ ಚೆನ್ನಾಗಿ ತೆಗೆದು ಅದನ್ನ ನೀಟಾಗಿ ಟೈಟ್ ಮಾಡಿ, ಏನಾದರೂ ಮೇಲೆ ಒಂದು ಸ್ವಲ್ಪ ವೆಯ್ಟ್ ಇಟ್ಬಿಟ್ಟು ಒಂದು 10 to 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಅಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೊಟ್ಟೋಗುತ್ತೆ. ಅದಾದಮೇಲೆ ಅದನ್ನು ನೀವು ತೆಗೆದು ನಿಮಗೆ ಯಾವ ಶೇಪ್ ಬೇಕೋ ಅದನ್ನು ನೀವು ಪೀಸ್ ಮಾಡ್ಕೊತ ಅಂದರೆ ಹೋಮ್ ಮೇಡ್ ಪನ್ನೀರ್ ಹೆಲ್ದಿಯಾಗಿ ಮನೇಲಿ ನೀವೇ ಮಾಡ್ಕೋಬೋದು. ಸೊ ತುಂಬ ಕ್ವಿಕ್ಕಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.